ಬೀದಿ ಬದಿ ವ್ಯಾಪಾರಿಗಳಿಗೆ ಜೀವ ನೀಡುತ್ತಿರುವ ಸಿಂಧನೂರು ಬಸ್ ಡಿಪೋ ಮ್ಯಾನೇಜರ್, ನಗರಸಭೆ ಜಾಗದಲ್ಲೂ ವ್ಯಾಪಾರ ಮಾಡಬೇಡಿ ಎಂದು ಕಾಟ ಕೊಡುತ್ತಿರುವ ಡಿಪೋ ಮ್ಯಾನೇಜರ್. ಹೌದು, ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದ ಫುಟ್ಪಾತ್ನಲ್ಲಿ ಹಣ್ಣಿನ ವ್ಯಾಪಾರ ಮಾಡುವ ಬೀದಿ ಬದಿ ವ್ಯಾಪಾರಿಗಳಿಗೆ ಬಸ್ ನಿಲ್ದಾಣದ ಮುಂದೆ ವ್ಯಾಪಾರ ಮಾಡದಂತೆ ಬಸ್ ನಿಲ್ದಾಣದ ಮ್ಯಾನೇಜರ್ ಅವರು ಪ್ರತಿನಿತ್ಯ ವ್ಯಾಪಾರಿಗಳಿಗೆ ಕಾಟ ಕೊಡುತ್ತಿದ್ದಾರಂತೆ. ನಾವು ನಗರಸಭೆ ಸ್ಥಳದಲ್ಲಿ ನಗರಸಭೆಗೆ ಟ್ಯಾಕ್ಸ್ ಕಟ್ಟಿ ವ್ಯಾಪಾರ ಮಾಡುತ್ತಿದ್ದೇವೆ. ಮನೆ ಇದೇ ವ್ಯಾಪಾರದಿಂದ ಸಾಗುತ್ತಿದೆ. ಇದೀಗ ವ್ಯಾಪಾರ ಮಾಡಬೇಡಿ ಎಂದರೆ ಎಲ್ಲಿಗೆ ಹೋಗಬೇಕು ಎಂದು ಅಳಲು ತೋಡಿಕೊಂಡಿದ್ದಾರೆ. ಬಸವರಾಜ್ ಅಂತ ಹೇಳಿ ಸಿಲ್ಲೂರಿನ ವ್ಯಾಪ್ತಿಯ ಬಸ್ ಸ್ಟ್ಯಾಂಡ್ ಹತ್ತಿರ ಈ ಥರ ಮುನ್ಸಿಪಾಲ್ಟಿ ಇದರಲ್ಲಿ ವ್ಯಾಪಾರ ಮಾಡ್ತಿದ್ರು ಸ್ವಾಮಿ. ಅವರು ಡಿಪೋ ಮ್ಯಾನೇಜರ್ ತೊಂದರೆ ದಿನ ಈ ಥರ ಇಡಬಾರ್ದು ತೆಗಿಬೇಕಂತೇಳಿ ಇದು ಮಾಡಕತ್ತಾರೆ. ಆಮೇಲೆ ಡೈಲಿ ಟ್ಯಾಕ್ಸ್ ಅಂತ ಕಡ್ದಿದ್ವಿ ಸ್ವಾಮಿ 30 ರೂಪಾಯಿ ನಗರಸಭೆಗೆ. ಈ ಕಡೆ ಇವ್ರದ್ದು ಈ ಕಡೆ ಇಟ್ಟರೆ ಪೊಲೀಸರು ಇದು ಮಾಡ್ತಾರೆ. ಈ ಥರ ಈ ಕಡೆ ಇಟ್ಟರೆ ದಿನ ಡಿಪೋ ಮ್ಯಾನೇಜರ್ ಈ ಥರ ತೆಗೀರಿ ಅಂತೇಳಿ ಆಚಾರ ದಿನ ಇದೆ. ಒಂದಿನ ಅಲ್ಲ ದಿನ ಈ ಥರ ನಮಗೆ ತೊಂದರೆ ಕೊಡ್ತಾರೆ ಅಂತ ಹೇಳಿ. ಡಿಪೋ ಮ್ಯಾನೇಜರ್ ಎದಕ್ಕೋಸ್ಕರ ಕಿರಿಕಿರಿ ಮಾಡ್ತಾ ಇರೋದು? ಏನು ಟ್ಯಾಕ್ಸ್ ಇಲ್ಲ ಸ್ವಾಮಿ, ಒಟ್ಟು ನಮ್ಮ ಜಾಗದಾಗ ಐತಿ, ನಮ್ಮ ಜಾಗದಾಗ ಇಡಬೇಡ ಅಂತಾನೆ ಸ್ವಾಮಿ. ನಮ್ಮ ಜಾಗದಾಗ ನಮ್ಮ ಇದ್ರಾಗ ಐತಿ, ನೀವು ಆ ಕಡೆ ಇಟ್ಕೊಂಡಿರ್ಬೇಕಾದ್ರೆ ಬೇಡ ಅನ್ನಲ್ಲ ಅಂತಾನೆ. ಆ ಕಡೆ ಇಟ್ಟರೆ ಪೊಲೀಸರು ಇಡಬೇಡ ಅಂತಾರೆ ಸ್ವಾಮಿ. ಈ ಕಡೆ ಇಟ್ಟರೆ ಇವರು ನಮ್ಮ ಇದ್ರಾಗ ಇಡಬೇಡ ಅಂತಾರೆ. ಆ ಉದ್ದೇಶಕ್ಕೆ ಇಷ್ಟು ಇದು ಕುಂದಿರೋದ್ರಿಂದ ನಾವು ಮುನ್ಸಿಪಾಲ್ಟಿ ಜಾಗನ ಕೂತಿ ಟ್ಯಾಕ್ಸ್ ಅವ್ರು ಮಾತ್ರ ಡೈಲಿ 30 ರೂಪಾಯಿ ಇಸ್ಕೊಂಡು ಹೋಗ್ತಾರೆ. ಒಂದಿನ ಇದು ಮಾಡಲ್ಲ, ಡೈಲಿ ಟ್ಯಾಕ್ಸ್ ಕಟ್ತೀವಿ ಸ್ವಾಮಿ. ಡೈಲಿ 30 ರೂಪಾಯಿ ಟ್ಯಾಕ್ಸ್ ಕಟ್ತೀವಿ ಸ್ವಾಮಿ. ನಾವು ಈ ಫುಟ್ಪಾತ್ ಸಣ್ಣ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತೀವಿ ಸ್ವಾಮಿ. ನಮ್ಗೆ ಎಲ್ಲರೂ ಮಕ್ಕಳು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಸ್ವಾಮಿ. ನಾವು ಇದರಿಂದನೇ ಎಲ್ಲ ಮಾಡ್ಕೊಂಡು ಹೋಗೋದು. ಸ್ವಲ್ಪ ದೊಡ್ಡ ಹಿರಿಯರು ನೀವು ಎಲ್ಲ ಇದು ಮಾಡಿ ಅಧಿಕಾರಿಗಳು ಸ್ವಲ್ಪ ನಮಗೆ ಇದು ಮಾಡ್ಕೊಂಡು ಹೋಗೋದು ಸ್ವಲ್ಪ